ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತು ದೌರ್ಜನ್ಯ ಎಸಗಿದ್ರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಮತ್ತೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಯಾರು ತೊಂದರೆಗೀಡಾಗಿದ್ದಾರೋ ಅವರು ಏನಾದರೂ ಕಂಪ್ಲೇಂಟ್ ಕೊಟ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ಇದೆ, ಯಾರಾದರೂ ಸಹಾಯವಾಣಿಗೆ ದೂರು ಕೊಟ್ರೆ ತಕ್ಷಣ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ DC ಆಫೀಸ್ಗಳಲ್ಲಿ. ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಏನು ಕೇಳ್ತಿದ್ದಾರೆ ನೋಡೋಣ, ಮಾತಾಡ್ತೀನಿ. ಯಾರಿಗೆ ತೊಂದರೆ ಆಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇಡೀ ರಾಜ್ಯಾದ್ಯಂತ ಅದೆಷ್ಟು ಹಾವಳಿಯನ್ನು ಎಬ್ಬಿಸ್ತಾ ಇದೆ ಈ ಮೈಕ್ರೋ ಫೈನಾನ್ಸ್, ಜನಗಳ ಬದುಕಿಗೆ ಕೊಳ್ಳಿಡೋ ಅಂತ ಕೆಲಸ ಮಾಡ್ತಾ ಇದೆ. ಇದಕ್ಕೊಂದು ಪಾಲಿಸಿ ಇಲ್ಲ ಅಥವಾ ಇದರ ಒಂದು ಇದನ್ನ ಹೇಗೆ ಅಂತ ನಿಯಂತ್ರಣ ಮಾಡೋರೇ ಇಲ್ಲ ಆ ಪರಿಸ್ಥಿತಿ. ಇಷ್ಟೆಲ್ಲ ಆಗಿ ಸಿಎಂ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಮತ್ತಷ್ಟು ದೌರ್ಜನ್ಯಗಳು ನಡೀತಾನೆ ಇದ್ದಾವೆ. ಕಠಿಣ ಕ್ರಮ ಕೈಗೊಳ್ತೀನಿ ಅಂತಾರೆ. ಏನು ಕಠಿಣ ಕ್ರಮ ಕೈಗೊಳ್ತಾರಂತೆ? ಮತ್ತೆ ಕಂಪ್ಲೇಂಟ್ ಕೊಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗೋದಾದ್ರೂ ಹೇಗೆ? ಕಂಪ್ಲೇಂಟ್ ಕೊಟ್ಟ ಮೇಲೂ ಮೈಕ್ರೋ ಫೈನಾನ್ಸ್ನವರು ಇನ್ನಷ್ಟು ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಇದ್ರ ಪರಿಸ್ಥಿತಿ ಏನಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ನಿನ್ನೆ ಅಷ್ಟೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ ಸಿಎಂ ಸಿದ್ದರಾಮಯ್ಯ ಅವರು ಏನು ಇದ್ರ ಬೇಸತ್ತಿದ್ದಾರೆ ಜನ, ಅವ್ರಿಗೊಂದು ನ್ಯಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸುದೀರ್ಘವಾದಂಥ ಸಭೆಯನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಪ್ಲಸ್ ಅಧಿಕಾರಿಗಳು ಸಚಿವರ ಜೊತೆ ಸುದೀರ್ಘವಾದಂಥ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಸಭೆಯಲ್ಲಿ ಒಂದಷ್ಟು ಔಟ್ಪುಟ್ಗಳು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು RBI ಅಂಡರಲ್ಲಿ ಬರ್ತದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ಪಾಲಿಸಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದ್ರ ಹೊರತಾಗಿ ಕೂಡ ದೌರ್ಜನ್ಯ ಪ್ರಕರಣಗಳು ಏನಾಗ್ತಾ ಇದಾವಲ್ಲ ಅದನ್ನು ರಾಜ್ಯದಲ್ಲಿ ತಡೆಯಬೇಕಾದಂಥದ್ದು ರಾಜ್ಯ ಸರ್ಕಾರದ ಅನಿವಾರ್ಯತೆ. ಯಾಕಂದರೆ ಒಂದಷ್ಟು ಅವರು ಬೇಕಾಬಿಟ್ಟಿಯಾಗಿ ರೂಲ್ಸ್ಗಳನ್ನು ಹೇರ್ತಾ ಇದ್ದಾರೆ ಅನ್ನುವಂಥದ್ದು, RBI ಗೈಡ್ಲೈನ್ಸ್ ಇಲ್ಲದೆ ಇರತಕ್ಕಂಥ ರೂಲ್ಸ್ಗಳನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥ ವಿಷಯ. ನಿನ್ನೆ ಅಂತಹ ಸುದೀರ್ಘವಾದಂಥ ಸಭೆ ಆದರೂ ಕೂಡ ಇವತ್ತು ಎಚ್ಚರಿಕೆ ಕೊಡಲಾಗಿತ್ತು ಸಭೆಯ ಬಳಿಕ. ಯಾವುದೇ ಕಾರಣಕ್ಕೂ ಕೂಡ ಯಾರದ ಮೇಲೆ ದೌರ್ಜನ್ಯಗಳು ಆಗಬಾರ್ದು, ಫೈನಾನ್ಸ್ ಏನಿದೆ ಅದನ್ನು ಕಟ್ಟುನಿಟ್ಟಿನ ಕ್ರಮಗಳಾಗಲಿ, ಆದರೆ ಯಾವುದೇ ದೌರ್ಜನ್ಯ ಆಗಲಿ, ಅವ್ರನ್ನ ಮನೆ ಖಾಲಿ ಮಾಡಿಸುವಂಥದ್ದಾಗಲಿ, ಆಸ್ತಿಗಳನ್ನು ಕಿತ್ಕೊಳ್ಳೋದಂತಾಗಲಿ ಇಂಥ ಪ್ರಕರಣಗಳು ಆಗಬಾರ್ದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದಾಗೂ ಕೂಡ ಮತ್ತೆ ಪ್ರಕರಣಗಳು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಈಗ ಸಿಎಂ ಸಿದ್ದರಾಮಯ್ಯ ಅವರ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಇದೆ. ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಖಂಡಿತವಾಗಿ ಈ ಥರದ ಕಂಪ್ಲೇಂಟ್ಗಳು ಮತ್ತೆ ಬಂದಿದ್ದಾವೆ. ಇದಕ್ಕಾಗಿ ನಾವು ಜಿಲ್ಲಾ ಮಟ್ಟದಲ್ಲೇ ಇದಕ್ಕೆ ಒಂದು ಸಹಾಯವಾಣಿಯನ್ನು ತೆರೆಯೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಏನಾದರೂ ನಮಗೆ ಬಂದಿದ್ದಾದಲ್ಲಿ ಇಂತಿಂಥ ಫೈನಾನ್ಸ್ ಕಂಪ್ನಿ ನಮಗೆ ಇಂತಿಂಥ ಕಿರುಕುಳಗಳನ್ನು ಕೊಡ್ತಾ ಇದೆ ಅನ್ನೋಂಥ ಒಂದು ಏನಾದ್ರು ದೂರ ಬಂದಿದ್ದಾದಲ್ಲಿ ಅದಕ್ಕೆ ಖಂಡಿತವಾಗಿಯೂ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಮತ್ತು ಅವರಿಗೆ ಯಾವುದೇ ದೌರ್ಜನ್ಯಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತೇವೆ ಅನ್ನುವಂಥ ಒಂದು ಮಾತನ್ನ ಸಿಎಂ ಸಿದ್ದರಾಮಯ್ಯ ಹೇಳೋ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲಕ್ಕೂ ಕೂಡ ಮೂಗುದಾರ ಹಾಕ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತು ದೌರ್ಜನ್ಯ ಎಸಗಿದ್ರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಮತ್ತೆ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಯಾರು ತೊಂದರೆಗೀಡಾಗಿದ್ದಾರೋ ಅವರು ಏನಾದರೂ ಕಂಪ್ಲೇಂಟ್ ಕೊಟ್ರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ಇದೆ, ಯಾರಾದರೂ ಸಹಾಯವಾಣಿಗೆ ದೂರು ಕೊಟ್ರೆ ತಕ್ಷಣ ಕ್ರಮ ಕೈಗೊಳ್ತೀವಿ ಅಂತ ಸಿಎಂ ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ DC ಆಫೀಸ್ಗಳಲ್ಲಿ. ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ಏನು ಕೇಳ್ತಿದ್ದಾರೆ ನೋಡೋಣ, ಮಾತಾಡ್ತೀನಿ. ಯಾರಿಗೆ ತೊಂದರೆ ಆಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇಡೀ ರಾಜ್ಯಾದ್ಯಂತ ಅದೆಷ್ಟು ಹಾವಳಿಯನ್ನು ಎಬ್ಬಿಸ್ತಾ ಇದೆ ಈ ಮೈಕ್ರೋ ಫೈನಾನ್ಸ್, ಜನಗಳ ಬದುಕಿಗೆ ಕೊಳ್ಳಿಡೋ ಅಂತ ಕೆಲಸ ಮಾಡ್ತಾ ಇದೆ. ಇದಕ್ಕೊಂದು ಪಾಲಿಸಿ ಇಲ್ಲ ಅಥವಾ ಇದರ ಒಂದು ಇದನ್ನ ಹೇಗೆ ಅಂತ ನಿಯಂತ್ರಣ ಮಾಡೋರೇ ಇಲ್ಲ ಆ ಪರಿಸ್ಥಿತಿ. ಇಷ್ಟೆಲ್ಲ ಆಗಿ ಸಿಎಂ ಎಚ್ಚರಿಕೆ ಕೊಟ್ಟಿದ್ರು ಕೂಡ ಮತ್ತಷ್ಟು ದೌರ್ಜನ್ಯಗಳು ನಡೀತಾನೆ ಇದ್ದಾವೆ.
ಕಠಿಣ ಕ್ರಮ ಕೈಗೊಳ್ತೀನಿ ಅಂತಾರೆ. ಏನು ಕಠಿಣ ಕ್ರಮ ಕೈಗೊಳ್ತಾರಂತೆ? ಮತ್ತೆ ಕಂಪ್ಲೇಂಟ್ ಕೊಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗೋದಾದ್ರೂ ಹೇಗೆ? ಕಂಪ್ಲೇಂಟ್ ಕೊಟ್ಟ ಮೇಲೂ ಮೈಕ್ರೋ ಫೈನಾನ್ಸ್ನವರು ಇನ್ನಷ್ಟು ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಇದ್ರ ಪರಿಸ್ಥಿತಿ ಏನಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ನಿನ್ನೆ ಅಷ್ಟೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ CM ಸಿದ್ದರಾಮಯ್ಯ ಅವರು ಏನು ಇದ್ರ ಬೇಸತ್ತಿದ್ದಾರೆ ಜನ, ಅವ್ರಿಗೊಂದು ನ್ಯಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸುದೀರ್ಘವಾದಂಥ ಸಭೆಯನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಪ್ಲಸ್ ಅಧಿಕಾರಿಗಳು ಸಚಿವರ ಜೊತೆ ಸುದೀರ್ಘವಾದಂಥ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಸಭೆಯಲ್ಲಿ ಒಂದಷ್ಟು ಔಟ್ಪುಟ್ಗಳು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು RBI ಅಂಡರಲ್ಲಿ ಬರ್ತದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ಪಾಲಿಸಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದ್ರ ಹೊರತಾಗಿ ಕೂಡ ದೌರ್ಜನ್ಯ ಪ್ರಕರಣಗಳು ಏನಾಗ್ತಾ ಇದಾವಲ್ಲ, ಅದನ್ನು ರಾಜ್ಯದಲ್ಲಿ ತಡೆಯಬೇಕಾದಂಥದ್ದು ರಾಜ್ಯ ಸರ್ಕಾರದ ಅನಿವಾರ್ಯತೆ. ಯಾಕಂದರೆ ಒಂದಷ್ಟು ಅವರು ಬೇಕಾಬಿಟ್ಟಿಯಾಗಿ ರೂಲ್ಸ್ಗಳನ್ನು ಹೇರ್ತಾ ಇದ್ದಾರೆ ಅನ್ನುವಂಥದ್ದು, RBI ಗೈಡ್ಲೈನ್ಸ್ ಇಲ್ಲದೆ ಇರತಕ್ಕಂಥ ರೂಲ್ಸ್ಗಳನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥ ವಿಷಯ. ನಿನ್ನೆ ಅಂತಹ ಸುದೀರ್ಘವಾದಂಥ ಸಭೆ ಆದರೂ ಕೂಡ ಇವತ್ತು ಎಚ್ಚರಿಕೆ ಕೊಡಲಾಗಿತ್ತು. ಸಭೆಯ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಯಾರದ ಮೇಲೆ ದೌರ್ಜನ್ಯಗಳು ಆಗಬಾರ್ದು, ಫೈನಾನ್ಸ್ ಏನಿದೆ ಅದನ್ನು ಕಟ್ಟುನಿಟ್ಟಿನ ಕ್ರಮಗಳಾಗಲಿ, ಆದರೆ ಯಾವುದೇ ದೌರ್ಜನ್ಯ ಆಗಲಿ, ಅವ್ರನ್ನ ಮನೆ ಖಾಲಿ ಮಾಡಿಸುವಂಥದ್ದಾಗಲಿ, ಆಸ್ತಿಗಳನ್ನು ಕಿತ್ಕೊಳ್ಳೋದಂತಾಗಲಿ, ಇಂಥ ಪ್ರಕರಣಗಳು ಆಗಬಾರ್ದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದಾಗೂ ಕೂಡ ಮತ್ತೆ ಪ್ರಕರಣಗಳು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಈಗ CM ಸಿದ್ದರಾಮಯ್ಯ ಅವರ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಇದೆ. ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಖಂಡಿತವಾಗಿ ಈ ಥರದ ಕಂಪ್ಲೇಂಟ್ಗಳು ಮತ್ತೆ ಬಂದಿದ್ದಾವೆ. ಇದಕ್ಕಾಗಿ ನಾವು ಜಿಲ್ಲಾ ಮಟ್ಟದಲ್ಲೇ ಇದಕ್ಕೆ ಒಂದು ಸಹಾಯವಾಣಿಯನ್ನು ತೆರೆಯೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಏನಾದರೂ ನಮಗೆ ಬಂದಿದ್ದಾದಲ್ಲಿ ಇಂತಿಂಥ ಫೈನಾನ್ಸ್ ಕಂಪ್ನಿ ನಮಗೆ ಇಂತಿಂಥ ಕಿರುಕುಳಗಳನ್ನು ಕೊಡ್ತಾ ಇದೆ ಅನ್ನೋಂಥ ಒಂದು ಏನಾದ್ರು ದೂರ ಬಂದಿದ್ದಾದಲ್ಲಿ ಅದಕ್ಕೆ ಖಂಡಿತವಾಗಿಯೂ ನಾವು ಕ್ರಮವನ್ನು ತೆಗೆದುಕೊಳ್ತೇವೆ ಮತ್ತು ಅವರಿಗೆ ಯಾವುದೇ ದೌರ್ಜನ್ಯಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತೇವೆ ಅನ್ನುವಂಥ ಒಂದು ಮಾತನ್ನ CM ಸಿದ್ದರಾಮಯ್ಯ ಹೇಳೋ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲಕ್ಕೂ ಕೂಡ ಮೂಗುದಾರ ಹಾಕ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ. ಎಚ್ಚರಿಕೆ ಕೊಟ್ಟ ಮೇಲೂ ಕೂಡ ಮತ್ತು ದೌರ್ಜನ್ಯ ಎಸಗಿದ್ರೆ ಅಂಥವರ ವಿರುದ್ಧ ಕ್ರಮ ಕೈಗೊಳ್ಳಲಾಗುವುದು ಅಂತ ಮತ್ತೆ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಈ ಮೈಕ್ರೋ ಫೈನಾನ್ಸ್ ಕಿರುಕುಳಕ್ಕೆ ಸಂಬಂಧಪಟ್ಟಂತೆ ಯಾರು ತೊಂದರೆಗೀಡಾಗಿದ್ದಾರೋ ಅವರು ಏನಾದರೂ ಕಂಪ್ಲೇಂಟ್ ಕೊಟ್ಟರೆ ಕಠಿಣ ಕ್ರಮ ಕೈಗೊಳ್ತೀವಿ ಅಂತ ಸಿದ್ದರಾಮಯ್ಯ ಹೇಳಿದ್ದಾರೆ. ಜಿಲ್ಲಾಧಿಕಾರಿ ಕಚೇರಿಯಲ್ಲಿ ಸಹಾಯವಾಣಿ ಇದೆ, ಯಾರಾದರೂ ಸಹಾಯವಾಣಿಗೆ ದೂರು ಕೊಟ್ಟರೆ ತಕ್ಷಣ ಕ್ರಮ ಕೈಗೊಳ್ತೀವಿ ಅಂತ CM ಸಿದ್ದರಾಮಯ್ಯ ಹೇಳಿದ್ದಾರೆ. ಯಾರಿಗೆ ತೊಂದರೆ ಆಗಿದೆ ಅವ್ರು ಕಂಪ್ಲೇಂಟ್ ಕೊಟ್ಟರೆ ಅವ್ರ ಮೇಲೆ ಕ್ರಮ ತಗೋತೀವಿ. ಯಾರು ಇಂಥ ಮೈಕ್ರೋ ಫೈನಾನ್ಸ್ನವರು ಅಥವಾ ಮನಿ ಲೆಂಡರ್ಸು ಯಾರು ತೊಂದರೆ ಕೊಡ್ತಾರೆ ಅಂತೇಳಿ ಅದಕ್ಕೆ ಸಹಾಯವಾಣಿಗಳು ಮಾಡ್ತಾ ಇದ್ದೀವಿ. DC ಆಫೀಸ್ಗಳಲ್ಲಿ ಕಂಪ್ಲೇಂಟ್ ಕೊಟ್ಟರೆ ಕೂಡಲೇ ಇಮಿಡಿಯೇಟ್ ಆಗಿ ಕ್ರಮ ತಗೊಳ್ಳೋಕೆ ಹೇಳಿದ್ದೀನಿ. ನೋಡೋಣ, ಮಾತಾಡ್ತೀನಿ. ಯಾರಿಗೆ ತೊಂದರೆ ಆಗಿದೆ ಇನ್ನಷ್ಟು ಅಪ್ಡೇಟ್ ಪಡ್ಕೊಳ್ಳೋಣ. ನಮ್ಮ ಪ್ರತಿನಿಧಿ ಬಸವರಾಜ್ ಲೈವ್ ಕನೆಕ್ಟ್ ಆಗಿದ್ದಾರೆ. ಬಸವರಾಜ್, ಇಡೀ ರಾಜ್ಯಾದ್ಯಂತ ಅದೆಷ್ಟು ಹಾವಳಿಯನ್ನು ಎಬ್ಬಿಸ್ತಾ ಇದೆ ಈ ಮೈಕ್ರೋ ಫೈನಾನ್ಸ್, ಜನಗಳ ಬದುಕಿಗೆ ಕೊಳ್ಳಿಡೋ ಅಂತ ಕೆಲಸ ಮಾಡ್ತಾ ಇದೆ. ಇದಕ್ಕೊಂದು ಪಾಲಿಸಿ ಇಲ್ಲ ಅಥವಾ ಇದರ ಒಂದು ಇದನ್ನ ಹೇಗೆ ಅಂತ ನಿಯಂತ್ರಣ ಮಾಡೋರೇ ಇಲ್ಲ, ಆ ಪರಿಸ್ಥಿತಿ. ಇಷ್ಟೆಲ್ಲ ಆಗಿ CM ಎಚ್ಚರಿಕೆ ಕೊಟ್ಟಿದ್ರು ಕೂಡ ಮತ್ತಷ್ಟು ದೌರ್ಜನ್ಯಗಳು ನಡೀತಾನೆ ಇದ್ದಾವೆ. ಕಠಿಣ ಕ್ರಮ ಕೈಗೊಳ್ತೀನಿ ಅಂತಾರೆ. ಏನು ಕಠಿಣ ಕ್ರಮ ಕೈಗೊಳ್ತಾರಂತೆ? ಮತ್ತೆ ಕಂಪ್ಲೇಂಟ್ ಕೊಡಬೇಕು ಅಂತ ಪಾಪ ಅವ್ರಿಗೆ ಗೊತ್ತಾಗೋದಾದ್ರೂ ಹೇಗೆ? ಕಂಪ್ಲೇಂಟ್ ಕೊಟ್ಟ ಮೇಲೂ ಮೈಕ್ರೋ ಫೈನಾನ್ಸ್ನವರು ಇನ್ನಷ್ಟು ತೊಂದರೆ ಕೊಡಲ್ಲ ಅಂತ ಏನು ಗ್ಯಾರಂಟಿ? ಇದ್ರ ಪರಿಸ್ಥಿತಿ ಏನಿದೆ ಬಸವರಾಜ್? ಖಂಡಿತ ಶ್ರೀಲಕ್ಷ್ಮಿ, ನಿನ್ನೆ ಅಷ್ಟೇ ಈ ಮೈಕ್ರೋ ಫೈನಾನ್ಸ್ ಹಾವಳಿಯಿಂದ CM ಸಿದ್ದರಾಮಯ್ಯ ಅವರು ಏನು ಇದ್ರ ಬೇಸತ್ತಿದ್ದಾರೆ ಜನ, ಅವ್ರಿಗೊಂದು ನ್ಯಾಯ ಕೊಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ನಿನ್ನೆ ಸುದೀರ್ಘವಾದಂಥ ಸಭೆಯನ್ನು ಮೈಕ್ರೋ ಫೈನಾನ್ಸ್ ಸಿಬ್ಬಂದಿಗಳು ಪ್ಲಸ್ ಅಧಿಕಾರಿಗಳು ಸಚಿವರ ಜೊತೆ ಸುದೀರ್ಘವಾದಂಥ ಸಭೆಯನ್ನು ಮಾಡಿರ್ತಕ್ಕಂಥದ್ದು. ಸಭೆಯಲ್ಲಿ ಒಂದಷ್ಟು ಔಟ್ಪುಟ್ಗಳು ಬಂದಿರತಕ್ಕಂಥದ್ದು. ಪ್ರಮುಖವಾಗಿ ಮೈಕ್ರೋ ಫೈನಾನ್ಸ್ ಅನ್ನುವಂಥದ್ದು RBI ಅಂಡರಲ್ಲಿ ಬರ್ತದೆ. ಇದಕ್ಕೆ ಕೇಂದ್ರ ಸರ್ಕಾರವೇ ಪಾಲಿಸಿ ಮಾಡಬೇಕಾಗಿರ್ತಕ್ಕಂಥದ್ದು. ಅದ್ರ ಹೊರತಾಗಿ ಕೂಡ ದೌರ್ಜನ್ಯ ಪ್ರಕರಣಗಳು ಏನಾಗ್ತಾ ಇದಾವಲ್ಲ, ಅದನ್ನು ರಾಜ್ಯದಲ್ಲಿ ತಡೆಯಬೇಕಾದಂಥದ್ದು ರಾಜ್ಯ ಸರ್ಕಾರದ ಅನಿವಾರ್ಯತೆ. ಯಾಕಂದರೆ ಒಂದಷ್ಟು ಅವರು ಬೇಕಾಬಿಟ್ಟಿಯಾಗಿ ರೂಲ್ಸ್ಗಳನ್ನು ಹೇರ್ತಾ ಇದ್ದಾರೆ ಅನ್ನುವಂಥದ್ದು, RBI ಗೈಡ್ಲೈನ್ಸ್ ಇಲ್ಲದೆ ಇರತಕ್ಕಂಥ ರೂಲ್ಸ್ಗಳನ್ನು ಕೂಡ ಹೇರ್ತಾ ಇದ್ದಾರೆ ಅನ್ನುವಂಥದ್ದು ಬಹಳ ಪ್ರಮುಖವಾಗಿ ಚರ್ಚೆ ಆಗ್ತಕ್ಕಂಥ ವಿಷಯ. ನಿನ್ನೆ ಅಂತಹ ಸುದೀರ್ಘವಾದಂಥ ಸಭೆ ಆದರೂ ಕೂಡ ಇವತ್ತು ಎಚ್ಚರಿಕೆ ಕೊಡಲಾಗಿತ್ತು. ಸಭೆಯ ಬಳಿಕ ಯಾವುದೇ ಕಾರಣಕ್ಕೂ ಕೂಡ ಯಾರದ ಮೇಲೆ ದೌರ್ಜನ್ಯಗಳು ಆಗಬಾರ್ದು, ಫೈನಾನ್ಸ್ ಏನಿದೆ ಅದನ್ನು ಕಟ್ಟುನಿಟ್ಟಿನ ಕ್ರಮಗಳಾಗಲಿ, ಆದರೆ ಯಾವುದೇ ದೌರ್ಜನ್ಯ ಆಗಲಿ, ಅವ್ರನ್ನ ಮನೆ ಖಾಲಿ ಮಾಡಿಸುವಂಥದ್ದಾಗಲಿ, ಆಸ್ತಿಗಳನ್ನು ಕಿತ್ಕೊಳ್ಳೋದಂತಾಗಲಿ, ಇಂಥ ಪ್ರಕರಣಗಳು
ಆಗಬಾರ್ದು ಅನ್ನೋಂಥ ಒಂದು ಎಚ್ಚರಿಕೆಯನ್ನು ಕೊಟ್ಟಿದ್ರು. ಆದಾಗೂ ಕೂಡ ಮತ್ತೆ ಪ್ರಕರಣಗಳು ಈಗ ಬೆಳಕಿಗೆ ಬಂದಿರತಕ್ಕಂಥದ್ದು. ಇದು ಈಗ CM ಸಿದ್ದರಾಮಯ್ಯ ಅವರ ಗಮನಕ್ಕೂ ಹೋದಂತೆ ಕಾಣಿಸ್ತಾ ಇದೆ. ಈಗಷ್ಟೇ ಮಾಧ್ಯಮಗಳ ಜೊತೆ ಮಾತನಾಡ್ತಾ ಖಂಡಿತವಾಗಿ ಈ ಥರದ ಕಂಪ್ಲೇಂಟ್ಗಳು ಮತ್ತೆ ಬಂದಿದ್ದಾವೆ. ಇದಕ್ಕಾಗಿ ನಾವು ಜಿಲ್ಲಾ ಮಟ್ಟದಲ್ಲೇ ಇದಕ್ಕೆ ಒಂದು ಸಹಾಯವಾಣಿಯನ್ನು ತೆರೆಯೋಕ್ಕೆ ಸೂಚನೆಯನ್ನು ಕೊಟ್ಟಿದ್ದೇನೆ. ಅಲ್ಲಿ ಏನಾದರೂ ನಮಗೆ ಬಂದಿದ್ದಾದಲ್ಲಿ ಇಂತಿಂಥ ಫೈನಾನ್ಸ್ ಕಂಪ್ನಿ ನಮಗೆ ಇಂತಿಂಥ ಕಿರುಕುಳಗಳನ್ನು ಕೊಡ್ತಾ ಇದೆ ಅನ್ನೋಂಥ ಒಂದು ಏನಾದ್ರು ದೂರ ಬಂದಿದ್ದಾದಲ್ಲಿ ಅದಕ್ಕೆ ಖಂಡಿತವಾಗಿಯೂ ನಾವು ಕ್ರಮವನ್ನು ತೆಗೆದುಕೊಡ್ತೇವೆ ಮತ್ತು ಅವರಿಗೆ ಯಾವುದೇ ದೌರ್ಜನ್ಯಗಳು ಆಗದಂತೆ ಎಚ್ಚರಿಕೆಯನ್ನು ವಹಿಸ್ತೇವೆ ಅನ್ನುವಂಥ ಒಂದು ಮಾತನ್ನ CM ಸಿದ್ದರಾಮಯ್ಯ ಹೇಳೋ ಮೂಲಕ ಮೈಕ್ರೋ ಫೈನಾನ್ಸ್ ಕಂಪನಿಗಳಿಗೆ ಒಂದು ಎಚ್ಚರಿಕೆಯನ್ನು ರವಾನಿಸಿದ್ದಾರೆ ಮತ್ತು ಮುಂದಿನ ದಿನಗಳಲ್ಲಿ ಇದಕ್ಕೆಲ್ಲಕ್ಕೂ ಕೂಡ ಮೂಗುದಾರ ಹಾಕ್ತೇವೆ ಅನ್ನುವಂಥ ಒಂದು ಸಂದೇಶವನ್ನು ಕೂಡ ರವಾನಿಸಿದ್ದಾರೆ. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ಬಸವರಾಜ್ ಡೀಟೇಲ್ಸ್ಗಾಗಿ.